ಹಾಯ್ ಫ್ರೆಂಡ್ಸ್, ನಾನು ಮಾಡ್ತಾಯಿರ್ತಕ್ಕಂಥ ಇಂದಿನ ರೆಸಿಪಿ ನುಗ್ಗೆ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಮಾಡ್ತಾಯಿರ್ತಕ್ಕಂಥ ಚಟ್ನಿ ಪುಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಸರಿ ನೋಡ್ಕೊಳ್ಳೋಣ. ಕಡಲೆಬೇಳೆ, ಕೊಬ್ಬರಿ, ತೊಗರಿಬೇಳೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮತ್ತು ಎಳ್ಳು, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಈಗ ಒಂದು ಪ್ಯಾನ್ ಇಟ್ಕೊಂಡು ಡ್ರೈಯಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ನಾನು 1 ಬಟ್ಲಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಅಂದರೆ ತೀರಾ ಜೋರು ಹುರ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಹುರ್ಕೊಳ್ಳೋಣ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ, ಅದು ಸೀದೋದಂಗೆ ಆದರೆ ಚೆನ್ನಾಗಿರಲ್ಲ. ಈ ರೀತಿಯಾಗಿದ್ದರೆ ಸಾಕಾಗುತ್ತೆ. ಈಗ ಕಡಲೆಬೇಳೆ ಹುರಿದಿದ್ದಾಗಿದೆ. ಇವನ್ನೆಲ್ಲವನ್ನೂ ಹುರಿದು ಸಪ್ರೇಟ್ ಆಗಿ ಹುರಿದು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ತೊಗರಿಬೇಳೆ, ಅರ್ಧ ಕಪ್ಪಷ್ಟು ತೊಗರಿಬೇಳೆ, 1 ಕಪ್ಪು ಕಡಲೆಬೇಳೆ ಹಾಕಿದ್ದೀನಿ, ಇದರಲ್ಲಿ ಅರ್ಧ ಮೆಷರ್ಮೆಂಟಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆನೂ ಅಷ್ಟೇ ಅದೇ ರೀತಿ ಈ ಕಡಲೆಬೇಳೆ ಹೇಗೆ ಹುರಿದ್ವೋ ಅದೇ ರೀತಿಯಲ್ಲಿ ಅಷ್ಟಾದರೆ ಸಾಕು ಎಲ್ಲವನ್ನೂ. ಈಗ ತೊಗರಿಬೇಳೆನೂ ಆಗಿದೆ. ಈಗ ಎಲ್ಲವನ್ನೂ ಹುರಿದಿದ್ದು ಸಪ್ರೇಟ್ನೇ ಹುರಿದಿದ್ದನ್ನ ಒಂದು ಪಾತ್ರೆಗೆ ಎಲ್ಲನೂ ಸೇರಿಸ್ಕೊಳ್ಳೋಣ. ಈಗ ಅರ್ಧ ಕಪ್ಪಷ್ಟು ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜನೂ ಚೆನ್ನಾಗಿ ಹುರ್ಕೋಬೇಕು. ಕಡಲೆಬೀಜನೂ ಆಗಿದೆ. ಈಗ ಅದನ್ನು ಹಾಕ್ಕೊಂಡು ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ನಾನು ಹಸಿದೇ ಹಾಕ್ಕೋತಾ ಇದ್ದೀನಿ. ಅಂದರೆ ಒಣಗಿರೋದು ಅಂದರೆ ಸ್ವಲ್ಪ ರುಚಿ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಸಿ ಸೊಪ್ಪನ್ನೇ ಸ್ವಲ್ಪ ಅದು ಫುಲ್ಲು ಡ್ರೈ ಆಗೋ ಹಂಗೆ ಹುರ್ಕೊಳ್ಳೋಣ. ಅದು ನಾವು ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಅದು ಪುಡಿ ಪುಡಿ ಆಗುತ್ತೆ, ಆ ಥರ ಹುರ್ಕೋಬೇಕು. ನೋಡಿ ಈಗ ಆಗಿದೆ ಅದು. ಇದನ್ನು ನಾನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಅದು ಬೂಸ್ಟ್ ಬರೋ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿದ್ದೀನಿ ಬಿಸಿಲಲ್ಲೇ ಹಾಕಿ. ಇದನ್ನೇನು ಜಾಸ್ತಿ ಹೊತ್ತು ಬಾಡಿಸ್ಕೋಬೇಕಾಗಿಲ್ಲ, ಯಾಕಂದರೆ ಅದು ಡ್ರೈ ಆಗಿದೆ. ಈಗ ಅದನ್ನು ಸ್ವಲ್ಪ ಬೇಗನೆ ಇದಾಗಿಬಿಡುತ್ತೆ, ಎಲೆ ಎಲ್ಲ ತುಂಬ ಇದಾಗಿರುತ್ತಲ್ಲ, ಅದು ಸ್ವಲ್ಪ ಬಿಸಿ ಆದರೆ ಅನಿಸಿದ್ರೆ ಸಾಕು. ಈಗ ಅದು ಫ್ರೈ ಆಗಿದೆ. ಈಗ ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲಷ್ಟು ಎಳ್ಳು ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಈ ಕರಿಬೇವಿನ ಸೊಪ್ಪು ಪ್ಲಸ್ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಕಡಲೆ ಬೀಜ ಮತ್ತು ಎಳ್ಳು ಇದನ್ನೆಲ್ಲ ಹಾಕೋದ್ರಿಂದ ಅಲ್ಲಿಗೆ ಅದು ಮ್ಯಾನೇಜ್ ಆಗುತ್ತೆ. ಯಾಕೆಂದರೆ ಈಗ ಮಕ್ಕಳು ಎಲ್ಲೋ ಬೇರೆ ಕಡೆ ಓದ್ತಾ ಇರ್ತಾರೆ, ಅಂಥವ್ರಿಗೆ, ಈಗ ಎಲ್ಲೋ ಕೆಲ್ಸಕ್ಕೆ ಹೋಗೋ ಅಂಥವ್ರು ಇರ್ತಾರೆ, ಒನ್ ಟೈಮಿಗೆ ಈ ಥರದ್ದೇನಾದ್ರು ಇದ್ದರೆ ಮೊಸರು ತುಪ್ಪ ಅನ್ನ ಹಾಕ್ಕೊಂಡು ತುಪ್ಪ ಅನ್ನ ತಿನ್ಬೋದು, ಇಲ್ಲ ಮೊಸರು ಜೊತೆ ಹಾಕ್ಕೊಂಡು ತಿನ್ಕೋಬೋದು. ಕೊಬ್ಬರಿನೂ ಅಷ್ಟೇ ಅದನ್ನು ಅಷ್ಟೇ ಬೇಗ ಇದಾಗಿಬಿಡುತ್ತೆ. ಸುಮಾರಾಗೆ ಹುರ್ಕೊಂಡ್ರು ಸಾಕಾಗುತ್ತೆ, ಯಾಕಂದರೆ ಅದು ಕೊಬ್ಬರಿ ಆಗಿರೋದ್ರಿಂದ ಅದರಿಂದ ನೀರಿನ ಅಂಶ ಏನಿರಲ್ಲ, ಸುಮ್ಮನೆ ಜಾಸ್ತಿ ದಿನ ಇಟ್ಕೋತೀವಲ್ಲ ಹಂಗಾಗಿ ಒಂಥರ ಸ್ಮೆಲ್ ಬರುತ್ತೆ ಅನ್ನೋದಕ್ಕೋಸ್ಕರ ಕೊಬ್ಬರಿನ ಹುರ್ಕೊಳ್ಳೋದು. ಕೊಬ್ಬರಿನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಅಷ್ಟೇ, ಅದು ಸ್ವಲ್ಪ ಕೈಗೆಲ್ಲ ಅಂಟುತ್ತಲ್ಲ, ಆ ಆ ಥರ ಇರೋದು ಬೇಡ ಅಂತೇಳಿ ಹುರ್ಕೋತಾ ಇರೋದು. ಅದು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ, ಅದು ಕಪ್ಪಿರೋ ಅಂಥದ್ದೆಲ್ಲ ಸ್ವಲ್ಪ ಬ್ರೌನ್ ಶೇಡಿಗೆ ಇದಾಗುತ್ತೆ, ಆವಾಗ ಅದನ್ನು ಆಗಿದೆ ಅಷ್ಟಾದರೆ ಸಾಕು. ಹುಣಸೆಹಣ್ಣು ತೀರಾ ಡ್ರೈ ಆಗಲ್ಲ, ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ, ಅದು ಅಷ್ಟಾದರೆ ಸಾಕು. ಈಗ ಹುಣಸೆಹಣ್ಣು ಆಗಿದೆ. ಈಗ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, ಸಿಪ್ಪೆ ಬಿಡಿಸಿದ್ದೀನಿ. ಅದಿಲ್ಲಾಂದರೆ ಅದು ಚಟ್ನಿ ಪುಡಿಲೆಲ್ಲ ಅದು ಸಿಪ್ಪೆ ಥರ ಸಿಗುತ್ತೆ, ಹಂಗಾಗಿ ಚೆನ್ನಾಗಿರಲ್ಲ ಅಂಥೇಳಿ ಇವಾಗ 10-15 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಬೇಡ ಅನ್ನೋರು, ಖಾರ ಆಗುತ್ತೆ ಅನ್ನೋರು ಇನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ.
ಮೆಣಸಿನ್ಕಾಯಿ ಸರಿಯಾಗಿ ಆಗಿಲ್ಲ ಅಂದರೆ ಒಂಥರ ಘಾಟು ಸ್ಮೆಲ್ ಇರುತ್ತೆ. ಹಾಗಾಗಿ ಮೆಣಸಿನ್ಕಾಯಿನ ಎಣ್ಣೆ ಹಾಕ್ಕೊಂಡೇ ಹುರ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಬೆಲ್ಲ ಎತ್ತಿಟ್ಟಿದ್ದೀನಲ್ಲ, ಈಗ ಅದು ಬೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಬೇರೆ ಬೇರೆಯೇ ಇದಾದರೆ ತೀರಾ ನುಣ್ಣಗೆ ಆಗಲ್ಲ ಚಟ್ನಿ ಪುಡಿ. ತೀರಾ ನುಣ್ಣಗೂ ಬೇಡ, ತೀರಾ ತರಿಯಾಗೂ ಬೇಡ, ಮೀಡಿಯಮಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಬೇಕು ಅಂದರೆ ಒಗ್ಗರಣೆ ಬೇಕಾದ್ರೆ ಹಾಕ್ಕೋಬೋದು. ಹಿಂಗು ಮತ್ತು ಇದು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೋಬೋದು. ನಾನು ಒಗ್ಗರಣೆ ಮಾಡಲ್ಲ, ಬೇಕು ಅನ್ನೋರು ಮಾಡ್ಕೋಬೋದು. ನೋಡಿ, ಈಗ ಚಟ್ನಿ ಪುಡಿ ರೆಡಿಯಾಗಿದೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಇದು ಮಕ್ಕಳಿಗೆ ಬೆಳಗ್ಗೆ ಚಪಾತಿ, ದೋಸೆ ಅದಕ್ಕೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.